ವರ್ತೂರ್ ಸಂತೋಷ್ ಅವರೇ, ಸಂಗೀತಾಗೆ ಕೊಟ್ಟಿರುವಂತ ಟೈಟಲ್ಗಳು ಬಹುಶಃ ಹೊರಗಡೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ. ಸಿಂಗಂ, ಸಿಂಹಿಣಿ, ಈ ಬಳೆಗಳಿಗೆ ರಾಣಿ ಅಂತೆಲ್ಲ ಕರೀತಾ ಇದ್ದಾರೆ. ಸೊ ಹೆಂಗ ಅನಿಸ್ತಾ ಇದೆ ನಿಮ್ಗೆ, ನಿಮ್ ಜೊತೆ ಇದ್ದ ಒಬ್ಬ ಕಂಟೆಸ್ಟೆಂಟ್ ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ? ಖುಷಿ ಆಗುತ್ತೆ ಮೇಡಮ್. ನನಗೆ ಯಾರೇ ಬೆಳೀಲಿ ಅವ್ರವ್ರ ಶ್ರಮದಿಂದ ಬಂದಿರ್ತಾರೆ, ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಎಲ್ರದ್ದು ಅಷ್ಟೇ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಹಂಗೆ ಏರುಪೇರು ಆಗೈತೆ, ಕ್ಲೀನಾಗಿ ನೀಟಾಗಿ ಕೂತ್ಕೊಂಡು ಸರ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಯಾಕಂತಂದರೆ ಇದೊಂದು ವೇದಿಕೆ ನಮ್ಗೆ ಕಲ್ಪಿಸ್ಕೊಟ್ಟಿರೋದು. ಇದರಲ್ಲಿ ಮೈಕ್ ಸಿಕ್ಕೈತೆ, ಟಿ ವಿ ಇದು ಬಂದೈತೆ ಅಂದ್ಬಿಟ್ಟು ಏನಂದರೆ ಅದು ಮಾತಾಡ್ರೆ ನಮ್ಮ ವ್ಯಕ್ತಿತ್ವನೇ ಹೋಗೋದು. ದಯವಿಟ್ಟು ಎಲ್ರಿಗೂ ನಾನು ಅದೊಂದು ಸಜೆಷನ್ ಅಂತ ಕೊಡ್ತೀನಿ ಅಷ್ಟೇ. ಹೌದು, ಕರೆಕ್ಟಾಗಿ ಹೇಳಿದ್ರು ಅಲ್ವಾ? ಸಂಗೀತ ಕೇಳ್ತೀನಿ, ಯಾಕಂದ್ರೆ ಕೆಲವರೆಲ್ಲ ಗುರುತಿಸ್ಕೊಂಡಿದ್ರು, ನೀವು ಹೀರೋಯಿನ್ ಆಗಿದ್ದವರು, ಇನ್ನು ಕೆಲವರು ನಾನು ಹೇಳೋದಾದ್ರೆ. ಬಟ್ ವರ್ತೂರ್ ಸಂತೋಷ್ ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ಬಟ್ ಅಲ್ಲಿ ಬಂದ ಮೇಲೆ ಇವಾಗ ನೋಡಿ ಕರ್ಣ ಅಂತೆಲ್ಲ ಅವ್ರಿಗೆ ಟೈಟಲ್ ಬಂದಿದೆ. ಅವ್ರಿಗೊಂದು ಅಂಜಿಕೆ ಇದ್ದಿರ್ಬೋದು, ಇವ್ರಿಗೆಲ್ಲ ಜನರಿಗೆ ಗೊತ್ತು, ನಾನು ಗೊತ್ತಿಲ್ಲ, ನನ್ನ ಜನ ಹೆಂಗ್ ಸ್ವೀಕರಿಸ್ತಾರೋ ಅಂತ. ಬಟ್ ಫೈನಲ್ ತನಕ ಜನ ಅವ್ರನ್ನ ಕಳ್ಸ್ಕೊಟ್ಟಿದ್ರು. ಹೌದು, ಇಡೀ ಮನೆಯಲ್ಲಿ ಅವ್ರನ್ನ ಎಲ್ಲರೂ ಅಂದ್ರೆ ಹೇಳ್ತಾ ಇದ್ದೇನು ಅಂದ್ರೆ ಏನ್ ಪರ್ಫಾರ್ಮೆನ್ಸ್ ಮಾಡಲ್ಲ, ಟಾಸ್ಕ್ ಆಡಲ್ಲ ಅಂತ. ಅವ್ರು ನಿಂತ್ಕೊಂಡು ಹೌದು ಆಡಲ್ಲ, ನಾನು ಇರೋದೇ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು 25,000 ಬೋರ್ಡ್ ಇಟ್ಕೊಂಡವರು ಹೋಗ್ಬಿಟ್ಟು ಫಿನಾಲೆ ಟಾಪ್ 6 ಅಲ್ಲಿ ಕೂತ್ಕೊಂಡು ಟಾಪ್ 5 ಬಂದವ್ರೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಯ್ಯೋ ಹೊರ್ತು ಹೋಗಿ ಹೊರ್ತು ನುಗ್ಗಿ ಹೊರ್ತು ಅಂತ ಹೇಳಕ್ ಮನ್ಸು ಬರುತ್ತೆ. ಇವ್ರೇನ್ ಮಾಡಿದಾರೋ ಅವ್ರ ವ್ಯಕ್ತಿತ್ವ ಅದು, ಅಂಡ್ ಅದು ತುಂಬಾ ಖುಷಿ ಆಗುತ್ತೆ. ಇಂಥವ್ರ ಜೊತೆ ನಾವು ಕೂಡ, ನನಗೂ ಕೂಡ ಅಂತ ಸಮಯ ಕಳೆಯೋಕ್ಕೆ ಸಿಕ್ಕಿದೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಕೂಡ, ಐ ಆಮ್ ಲಕ್ಕಿ ನಂಗೆ ಅವ್ರ ಜೊತೆ ಇಷ್ಟು ಟೈಮ್ ಕಳೆಯೋಕ್ಕೆ ಅವಕಾಶ ಸಿಕ್ತು ಅಂತ. ಅಂದ್ರೆ ಸಂಗೀತ ಅವರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಫುಲ್ ಶಾಕ್ ಆಗ್ಬಿಟ್ಟಿದ್ರು. ವರ್ತೂರ್ ಸಂತೋಷ್ ಅವರಿಗೆ ಒಂದು ದಿನದಲ್ಲಿ ಬಂದಿದ್ದಂತಹ ವೋಟ್ ಅನ್ನ ಕೇಳಿ ನೀವಷ್ಟೇ ಅಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳೆಲ್ಲ ಫುಲ್ ಶಾಕ್ ಆಗ್ಬಿಟ್ಟಿದ್ರು. ಅಟ್ ದ ಸೇಮ್ ಟೈಮ್ ವರ್ತೂರ್ ಅವ್ರಿಗೂ ಕೂಡ ನನ್ಗೆ ಇಷ್ಟೊಂದೆಲ್ಲ ವೋಟ್ ಬರುತ್ತಾ ಅನ್ನೋ ಥರ ಆಗ್ಬಿಟ್ಟಿತ್ತು ಅವರಿಗೆ. ಸೊ ಆ ಒಂದು ಸಿಚುಯೇಷನ್ ಹೇಗಿತ್ತು, ಎಷ್ಟು ಚೆರಿಶ್ ಮಾಡಿದ್ರಿ ಅವಾಗ? ಅದೇ ನನಗೆ ಈ ನೋವು ಇದ್ದಿದ್ದ ಕಾರಣಕ್ಕೆ ನನಗೆ ಅಲ್ಲಿ ಏನು ಹೇಳ್ತಾ ಇರೋದು ಅಂತಲೇ ನಾನು ಕೇಳಿಸ್ಕೊತಾ ಇರಲಿಲ್ಲ. ಅಣ್ಣ ನಾನು ಹೋಗ್ತೀನಿ ಅನ್ನೋ ಥರನೇ ಹೇಳ್ತಾ ಇದ್ದೆ ನಾನು. ಬಟ್ ಅದಾದಮೇಲೆ ತುಕಾಲಿ ಅವ್ರು ಕುಂಡಿಸ್ಕೊಂಡು ಹೇಳ್ತಾರೆ, ಏನು ನೀನು ಏನು ಮಾಡ್ತಾ ಇದೀಯಾ, ಏನು ತಮಾಷೆನ ಅದು, ಹಂಗೆ ಹಿಂಗೆ ಅಂತ ಹೇಳಿ ತುಂಬ ನನಗೆ ಹೇಳಿದ್ರು. ಆಮೇಲೆ ಅನಿಸ್ತು, ಹೌದು ಜನನೇ ನಾನು ನಿಕ್ತವ್ರೆ, ಅವ್ರು ಬೇಡ ಓಟ್ ಕಮ್ಮಿ ಮಾಡಿದಾಗ ಹೊರಗಡೆ ಹೋಗು ಅಂದಾಗ ಹೋಗಬೇಕು ಅಂತ ಅನಿಸ್ತು. ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಷ್ಟು ಸಮಯ ಕೊಟ್ಟು ನಮಗೆ ವೋಟ್ ಮಾಡಿರೋರಿಗೆ ನಾನು ಯಾವತ್ತೂ ಕೃತಜ್ಞತೆ ಆಗಿರ್ತೀನಿ, ಅಷ್ಟೇ ಹೇಳಬಲ್ಲೆ. ಅಲ್ಲ, ಅಷ್ಟು ಮನೆಯಲ್ಲಿರೋ ಸ್ಪರ್ಧಿಗಳೆಲ್ಲ ನಿಮ್ಮನ್ನ ಹೋಗಬೇಡಿ ಹೋಗಬೇಡಿ ಹೋಗಬೇಡಿ, ಮೋಸ್ಟ್ಲಿ ಅವ್ರು ಹೋಗಿದ್ರು ಕೂಡ ನೀವು ಹೋಗಿ ಅಷ್ಟೊಂದು ಕನ್ವಿನ್ಸ್ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಅಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮಮ್ಮ ಬಂದ ಮೇಲೆ ಅಥವಾ ಏನು ವಿಚಾರ ಮೋಟಿವೇಟ್ ಆಯಿತು ನಿಮಗೆ, ಇಲ್ಲ ನಾನು ಇರಲೇಬೇಕು, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ಯಾ ಅವಾಗ? ಅಂದರೆ ನಮ್ಮ ತಾಯಿಯವ್ರು ಬಂದು ಒಂದು ಹೇಳ್ತಾರೆ, ನೋಡಪ್ಪ ಇದೊಂದು ವೇದಿಕೆ, ನಿನ್ನನ್ನು ಒಳಗಡೆ ನೋಡ್ಬೇಕಂತ ಜನ ಅಷ್ಟು ವೋಟ್ ಮಾಡಿರೋದು, ನೀನು ಒಳಗಡೆ ಇರಬೇಕಂತ, ಹೊರಗಡೆ ಬರಬೇಕಂತಲ್ಲ, ನೀನು ಅವ್ರಿಗೆ ಏನು ಕೊಟ್ಟಂಗೆ ಆಯಿತು ಅಂತ. ಆಮೇಲೆ ನಮ್ಮ ದೊಡ್ಡಪ್ಪವರೆಲ್ಲ ಬಂದಿದ್ದರು, ಅವರು ಹೇಳಿದ್ರು, ಏನು ನೀನು ಮಾಡ್ತಾ ಇರೋದು ಸರಿನಾ, ಇದು ನಮ್ಮ ಊರಿಗಿಂತ ಹೋಗಿ ಇವತ್ತು ಊರಲ್ಲೆಲ್ಲ ಮಾತಾಡ್ತಾವ್ರೆ ನಮ್ಮೂರು ಹುಡುಗ ಅಂತ, ನೀನೇನು ಕೊಟ್ಟಂಗೆ ಆಯಿತು ಅಂದಾಗ, ಸರಿ ಏನು ಬಂದರೂ ನೀನು ಸ್ವೀಕಾರ ಮಾಡ್ತೀನಿ, ನಾನೇನು ಬರ್ತೀನಿ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಇದ್ದಿದ್ದು. ಆ್ಯಕ್ಚುಲಿ ನಿಮಗಿಂತ ಹೆಚ್ಚು ಕನ್ವಿನ್ಸ್ ಮಾಡ್ತಾ ಇದ್ದಿದ್ದು ಅಂತ ಅಂದರೆ ತುಕಾಲಿ ಅವರು. ಒಂದು ಕಡೆ ಹೊಡೆದೇ ಬಿಡೋ ಅಷ್ಟು ಸಿಟ್ಟಂತ ಅನಿಸುತ್ತೆ ನಿಮ್ಮ ಮೇಲೆ. ಅಷ್ಟು ಅಣ್ಣ ಏನಣ್ಣ ಹಿಂಗೆ ಮಾತಾಡ್ತಾ ಇದೆಯಾ ನೀನು, ಹಾಗೆ ಹಿಂಗೆ ಅಂತ ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವರು. ಪಾಪ ಏನೇನೆಲ್ಲ ಹೇಳಿದ್ರು ಆಗ ನಿಮಗೆ? ಇಲ್ಲ, ತುಕಾಲಿ ಅವ್ರಂತೂ ಅವ್ರು ಇಲ್ಲ ಅಂತಂದಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಇಷ್ಟು ದಿನ ಸರ್ವೈವ್ ಆಗಿ ತುಂಬ ಅಂದರೆ ತುಂಬ ಕಷ್ಟ ಇತ್ತು. ತುಂಬ ಅಂದರೆ ತುಂಬ ನನಗೆ ಪ್ರತಿಯೊಂದರಲ್ಲೂ ನಿಂತಿದ್ದಾರೆ, ನಾನು ಅವರ ಜೊತೆ ನಿಂತಿದ್ದೆ. ನಮ್ಮಿಬ್ಬರದ್ದು ಹೆಂಗೆ ಅಂತಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಲ್ಲ. ಬಟ್ ಅವ್ರಿಗೆ ಅವಶ್ಯಕತೆ ಇದ್ದಾಗ ನಾನು ಇರ್ತಾ ಇದ್ದೆ, ನನಗೆ ಅವಶ್ಯಕತೆ ಇದ್ದಾಗ ಅವ್ರು ಇರ್ತಾಯಿದ್ರು. ಆ ಪ್ಯೂರ್ಲಿ ಫ್ರೆಂಡ್ಶಿಪ್ ಏನೇನೆ ಲಾಸ್ಟ್ವರೆಗೂ ಸರ್ವೈವಲ್ ಮಾಡ್ಕೊಂಡು ಬರೋಕೆ ಅದು ತುಂಬ ಅಂದರೆ ತುಂಬ ಸಪೋರ್ಟ್ ಆಯಿತು ಅಂತ ನಾನು ಹೇಳ್ತೀನಿ. ಅಂದರೆ ತುಕಾಲಿ ಸಂತೋಷ್ ಅವ್ರು ಇದ್ದಿದ್ದೇ ನಿಮ್ಗೊಂದು ಪ್ಲಸ್ ಆಯಿತು ಅಂತ ಅನ್ಸುತ್ತಾ ಬಿಗ್ ಬಾಸ್ ಮನೆಯಲ್ಲಿ? ಅಲ್ಲ, ಬಹುಶಃ ಅವರು ಇದ್ದಿಲ್ಲ ಅಂತ ಅಂದಿದ್ರೆ ನನಗೆ ತುಂಬ ಅಂದರೆ ತುಂಬ ಅಲ್ಲಿ ಲೋನ್ಲಿ ಫೀಲ್ ಆಗ್ತಾಯಿತ್ತು ಅಂತ ನಾನು ಹೇಳ್ತೀನಿ. ಬೇರೆಯವ್ರ ಹತ್ರ ಹೆಂಗೆ ಕನೆಕ್ಟ್ ಆಗ್ತಾ ಇದ್ನೋ ಏನೋ ಗೊತ್ತಿಲ್ಲ, ಬಟ್ ಅವರು ಇದ್ದಿದ್ದು ನನಗೆ ಪ್ಲಸ್ಸೇನೆ. ಓಕೆ, ಈಗ ತುಕಾಲಿ ಸಂತೋಷ್ ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ಬೋದು ಇತ್ತು ಟ್ರೈ ಮಾಡಿದ್ದಿದ್ರೆ ಅಂತ ಅಂದ್ರೆ ಯಾರ ಜೊತೆ ಕನೆಕ್ಟ್ ಆಗ್ತಿದ್ರಿ?
ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲರ ಹತ್ರನೂ ಚೆನ್ನಾಗಿದೆ, ಬಟ್ ಬೆಂಕಿ ಸ್ವಲ್ಪ ಹತ್ರವಾಗಿ ಇದ್ಲು ಅಂತ ಅನಿಸುತ್ತೆ. ಅಲ್ಲ ಸಂಗೀತ ಅವ್ರು ನೋಡಿದಾಗ ಹೆಂಗಾಯ್ತು? ಯಾಕಂದ್ರೆ ಸೀರಿಯಲ್ ಮಾಡಿದ್ರು, ಚಾಲಿ 777 ಹಿಟ್ ಸಿನಿಮಾ ಕೊಟ್ಟಿದ್ರು. ಫಸ್ಟ್ ನೋಡಿದಾಗ ಹೆಂಗ ಅನಿಸ್ತು ನಿಮಗೆ? ಹೀರೋಯಿನ್ ಜೊತೆ ನಾನು ಒಂದು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಆ ಥರ ಆಯ್ತಾ ಅಥವಾ ಹೆದರಿಕೆ ಆಯ್ತಾ? ಇಲ್ಲ, ನನಗೆ ಅಲ್ಲಿ ಸ್ವಲ್ಪ ಹೆಣ್ಮಕ್ಳ ಹತ್ರ ಸ್ವಲ್ಪ ಹೆದರಿಕೆ ಇತ್ತು. ಯಾಕಂದರೆ ಒಂದು ಫಸ್ಟೇ ಹೇಳಿದರು, ಅಲ್ಲಿ ಏನಾದರೂ ಹೋಗಿ ನೀವು ಕಾಂಟ್ರವರ್ಸಿ ಮಾಡಿಕೊಂಡ್ರೆ ಅದು ನೀವೇ ಜವಾಬ್ದಾರರು ಅಂತ. ನನಗೆ ಇವರು ಒಂದ್ಸಲಿ ಹೇಳ್ಬಿಟ್ರು ಕ್ಯಾರೆಕ್ಟರ್ ಅನಲೈಸ್ ಮಾಡ್ತೀಯ ಅಂತ. ನನಗೆ ಅದು ತುಂಬ ಅಂದರೆ ತುಂಬ ಅಪ್ಸೆಟ್ ಆಗೋಯ್ತು. ಅಯ್ಯೋ ಏನಪ್ಪ ಹಿಂಗೆ ಹೇಳ್ಬಿಟ್ರು ಅಂತ. ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ದೂರನೇ ಇರ್ತಾ ಇದ್ದೆ ನಾನು ಅದಕ್ಕೋಸ್ಕರ. ಸಂಗೀತ ಅವರಲ್ಲಿ ಯಾವ ಗುಣ ಇಷ್ಟ ಆಯ್ತು ನಿಮಗೆ? ಅವ್ರ ಡಾನ್ಸ್ ಇಷ್ಟ ಆಯ್ತಾ, ಅಡುಗೆ ಮಾಡಿದ್ದು ಇಷ್ಟ ಆಯ್ತಾ, ಟಾಸ್ಕ್ ಆಡಿದ್ದು ಇಷ್ಟ ಆಯ್ತಾ, ಅಥವಾ ಅವರು ವರ್ಕೌಟ್ ಮಾಡ್ತಾ ಇದ್ರು ಅದಿಷ್ಟ ಆಯ್ತಾ? ಇಲ್ಲ, ಸಂಗೀತನಲ್ಲಿ ನನಗೆ ತುಂಬ ಇಷ್ಟವಾದ್ದು ಏನು ಅಂತಂದರೆ ಮಾತಿಗೆ ನಿಂತ್ಕೊಂತಾಳೆ, ಒಪ್ಕೊಳೋದು. ಅದು ಆ ಮನೋಭಾವ ಸಾಮಾನ್ಯವಾಗಿ ಹುಡುಗಿರಲ್ಲಿ ಬರೋದು ಕಡಿಮೆ. ಬಟ್ ಸಂಗೀತ ಆ ಮನೆಯಲ್ಲಿ ಇದ್ದವರಲ್ಲಿ ಸಂಗೀತ ಯಾವತ್ತೂ ಅದನ್ನು ಬಿಟ್ಟಿಲ್ಲ. ಅದನ್ನು ನಾನು ಒಪ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.